ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಪ್ರಾಥಮಿಕ ಶಾಲೆ ಶಿಕ್ಷಕರು, ಅದು ಶಿಕ್ಷಕರು, ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಅದನ್ನೇ ಹೇಳಬೇಕಾಗಿಲ್ಲ, ಶಾಲಾ ಶಿಕ್ಷಕರು ಮತ್ತು ರಾಜ್ಯ ಸರ್ಕಾರಿ ಎಲ್ಲ ಇಲಾಖೆಗಳ ನೌಕರರಿಗೆ ರಾಜ್ಯ ಸರ್ಕಾರ ತಂದಿರತಕ್ಕಂಥ ಹಾಜರಾತಿಯ ಒಂದು ವಿಚಾರವಾಗಿ ನಾನು ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ರಾಜ್ಯ ಸರ್ಕಾರಕ್ಕೆ ಅದರ ಒಂದು ಸಾಧಕ ಬಾಧಕಗಳು ಯಾವ ರೀತಿ ಆಗ್ತಾ ಇವೆ ಅನ್ನುವಂಥ ಒಂದು ಸಮಸ್ಯೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸರ್ಕಾರಿ ನೌಕರರು, ಅದರಲ್ಲೂ ಕೂಡ ಮೊದಲನೇದಾಗಿ ನಾನು ಶಿಕ್ಷಕರ ಒಂದು ವಿಚಾರವಾಗಿಯೇ ಮಾತಾಡಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಪಾಠ ಪ್ರವಚನಗಳನ್ನು ಮಾಡಲಿಕ್ಕೆ ಈಗ ಸಮಯವೇ ಸಿಗ್ತಾ ಇಲ್ಲ. ಹಾಗಿರುವಾಗ ಮಕ್ಕಳ ಹಾಜರಾತಿಯನ್ನು ಅವರ ಫೋಟೋ ಸಮೇತ ತೆಗೆಯಲಿಕ್ಕೇ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಯಾಕಂದರೆ ಆ್ಯಪ್ನಲ್ಲಿ ಒಮ್ಮೊಮ್ಮೆ ಸರಿಯಾಗಿ ಫೋಟೋಗಳು ಬರ್ತವೆ, ಒಮ್ಮೊಮ್ಮೆ ಆ್ಯಪನ್ನೇ ಸರಿಯಾಗಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸೋದಿಲ್ಲ. ಹಾಗಿದ್ದಾಗ ಅವರು ದಿನಂಪ್ರತಿ ಮಕ್ಕಳ ಹಾಜರಾತಿಯ ಒಂದು ವಿಷಯವಾಗಿ ತಲೆ ಕೆಡಿಸಿಕೊಂಡು ಅವರು ತಮ್ಮ ಒಂದು ಸೇವೆಯಲ್ಲಿ ಏನೋ ಒಂದು ನೋವನ್ನು ಅನುಭವಿಸ್ತಾ ಇದ್ದಾರೇನೋ ಅನ್ನುವಂಥ ಭಾವನೆಗಳು ಕೂಡ ವ್ಯಕ್ತವಾಗ್ತಾ ಇರೋ ವಿಷಯಗಳು ಕೂಡ ಬೆಳಕಿಗೆ ಬರ್ತಾ ಇವೆ. ಎಷ್ಟೋ ಜನ, ಬಹುತೇಕ ಜನರು, ಶಿಕ್ಷಕರು ಶಿಕ್ಷಕಿಯರು ನಾವೇನು ಪಾಠ ಮಾಡಬೇಕು, ಬರೀ ಇದನ್ನು ಹಾಜರಾತಿ ಅನ್ನೋ ಆ್ಯಪ್ನಲ್ಲಿ ಹಿಡಿಬೇಕು, ಅದೇ ಒಂದು ನಮಗೆ ತಿಳಿಯೋದಾಗಿದೆ ಅನ್ನುವಂಥ ನೋವುಗಳನ್ನು ಕೂಡ ಬಿಚ್ಚಿಡ್ತಿದ್ದಾರೆ. ಇದು ಸರ್ಕಾರಕ್ಕೆ ಒಂದು ವಿಷಯ, ಇದು ತಲುಪಲೇಬೇಕು. ಯಾಕಂದ್ರೆ ಈ ನಿರಂತರ ಹಾಜರಾತಿಯನ್ನು ಕಡ್ಡಾಯವನ್ನು ಮಾಡಿದ್ದನೇ ಒಂದು ಅವೈಜ್ಞಾನಿಕ ಅನ್ನುವಂಥ ವಿಚಾರಗಳನ್ನು ಕೂಡ ಜನರು ಮಾತಾಡ್ಕೊಳ್ತಾ ಇದ್ದರೂ ಕೂಡ ಇದು ಒಂದು ಒಳ್ಳೆಯ ಪ್ರಯೋಗವೇನೋ ಅನ್ನುವಂಥ ಭಾವನೆಗಳು ಕೂಡ ಪಾಲಕರಲ್ಲಿ ಹಾಗೂ ಕೆಲವೊಬ್ಬರು ಶಿಕ್ಷಕರಲ್ಲಿಯೂ ಕೂಡ ಬರ್ತಾ ಇರೋದು ಕೂಡ ಉಂಟು. ಹಾಗಿದ್ದಾಗ ಮೊದಲು ಮಕ್ಕಳ ಹಾಜರಾತಿ ಕಡಿಮೆಯಾಗಿತ್ತೆ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸ್ತವೆ. ಯಾಕಂದರೆ ಯಾವಾಗಲೂ ಕೂಡ ಮಕ್ಕಳ ಹಾಜರಾತಿಯ ವಿಷಯವಾಗಿ ಶಿಕ್ಷಕರು ನಿರಂತರವಾದ ಒಂದು ಪ್ರಯತ್ನಗಳನ್ನು ಮಾಡ್ತಾನೇ ಇರ್ತಾರೆ. ಯಾಕಂದರೆ ಶಾಲೆಗೆ ಬರುವಂಥ ಮಕ್ಕಳ ಒಂದು ಹಾಜರಾತಿಯನ್ನು ಆ್ಯಪ್ ಮೂಲಕ ನೀವು ಹಾಜರಾತಿಯನ್ನು ಪಡೆದುಕೊಂಡ್ರೆ ಬರದೇ ಇದ್ದಂಥ ಮಕ್ಕಳನ್ನು ಏನು ಮಾಡ್ತೀರಿ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತವೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ದೂರದಿಂದ ಬರುವಂಥ ಸನ್ನಿವೇಶದಲ್ಲಿ, ಜೊತೆಗೆ ತೋಟದ ಶಾಲೆಗಳಲ್ಲಿ ಇರತಕ್ಕಂಥ ಮಕ್ಕಳ ಒಂದು ಹಾಜರಾತಿ ಸಮರ್ಪಕವಾಗಿ ಇದೆಯೇ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸರ್ಕಾರ ಗಮನ ಹರಿಸಬೇಕಾಗಿತ್ತು. ಅದು ಕೂಡ ಆಗ್ತಾ ಇಲ್ಲ. ಯಾಕಂದರೆ ಮೊದಲಿನಿಂದಲೂ ಕೂಡ ಹಾಜರಾತಿ ಪುಸ್ತಕದಲ್ಲಿ ಬಂದಂಥ ಮಕ್ಕಳನ್ನು ಶಿಕ್ಷಕರು ಹಾಜರಾತಿ ಹಾಕಿ ಅವುಗಳನ್ನು ಖಾತ್ರಿಪಡಿಸಿಕೊಳ್ತಾ ಇದ್ದರು. ಮಕ್ಕಳ ಒಂದು ನಿರಂತರ ಒಂದು ಸಾಮೀಪ್ಯದಲ್ಲಿ ಆ ಶಿಕ್ಷಕಿಯರು ಕೂಡ ಇರ್ತಾಯಿದ್ರು. ಆದರೆ ಬರದೇ ಇರತಕ್ಕಂಥ ಈಗಿನ ಸನ್ನಿವೇಶದಲ್ಲಿ ಬರದೇ ಇರತಕ್ಕಂಥ ಮಕ್ಕಳ ಹಾಜರಾತಿಯನ್ನು ಯಾವ ರೀತಿ ಸಮರ್ಪಕವಾಗಿ ನಾವು ಅವರನ್ನು ಬರುವಂತೆ ನೋಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ಸರ್ಕಾರ ಯಾವ ರೀತಿ ಆಲೋಚನೆ ಮಾಡ್ತಾ ಇದೆ ಅನ್ನುವಂಥ ಈ ವಿಷಯವಾಗಿ ತೋಚುತ್ತಾಗಿದೆ. ಯಾಕಂದರೆ ಬರದೇ ಇರತಕ್ಕಂಥ ಮಕ್ಕಳ ಹಾಜರಾತಿಯಿಂದ ಶಿಕ್ಷಕರು ಹಾಗೂ ಬಹುತೇಕ ಶಿಕ್ಷಕರು ಶಿಕ್ಷಕಿಯರು ಮಕ್ಕಳ ಒಂದು ಸರ್ವಾಂಗೀಣ ಪ್ರಗತಿಗಾಗಿ, ಅವರ ಒಂದು ಉನ್ನತವಾದಂಥ ಜ್ಞಾನಾರ್ಜನೆಗಾಗಿ ಅವರು ಹಗಲಿರುಳು ಕೂಡ ಪ್ರಯತ್ನಗಳನ್ನು ಮಾಡ್ತಾನೆ ಇರ್ತಾರೆ. ಆದರೆ ಎಷ್ಟೋ ಜನ ಮಕ್ಕಳು ಭಿಕ್ಷಾಟನೆಗೆ ಹೋಗ್ತಾರೆ, ಹೊಲಗಳಿಗೆ ಜಮೀನುಗಳಿಗೆ ಹೋಗಿ ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರೆ, ಹಾಗೂ ಅಂಗಡಿಗಳಲ್ಲಿ ಶಾಪ್ಗಳಲ್ಲಿ ಹೋಗಿ ಅವರು ಕೆಲಸಗಳನ್ನು ನಿರ್ವಹಿಸ್ತಾ ಇರತಕ್ಕಂಥ ಹಾಗೂ ಇನ್ನು ಹಲವಾರು ಬಾಲ ಕಾರ್ಮಿಕರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ವಿಷಯಗಳು ಕೂಡ ಗೋಚರವಾಗ್ತಾ ಇವೆ. ಅದನ್ನು ಕೂಡ ಸರ್ಕಾರ ಯಾವ ರೀತಿ ಪರಿಹರಿಸ್ತಾರೆ ಈ ಒಂದು ವಿಷಯವನ್ನು, ಈ ಸಮಸ್ಯೆಯನ್ನು ಅನ್ನೋದು ಕೂಡ ತಿಳಿಯಲಾಗಿದೆ. ಹಾಗಿದ್ದಾಗ ಈ ಒಂದು ನಿರಂತರ ಹಾಜರಾತಿಯಿಂದ ಶಿಕ್ಷಕರಿಗಂತೂ ತಲೆನೋವಾಗಿದೆ ಅನ್ನುವಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ತುರ್ತು ಸಂದೇಶವನ್ನು ನೀಡಿ ಈ ಒಂದು ನಿರಂತರ ಹಾಜರಾತಿಯನ್ನು ಬಿಟ್ಟು ಮಕ್ಕಳು ಶಾಲೆಗೆ ಬರುವಂಥ ಒಂದು ವಸ್ತುನಿಷ್ಠವಾದಂಥ ಹಾಗೂ ಸಮರ್ಪಕವಾದಂಥ ಒಂದು ಕೆಲಸಗಳನ್ನು ನಿರ್ವಹಿಸಿದರೆ ಶಿಕ್ಷಕರಿಗೂ ಹಾಗೂ ಮಕ್ಕಳ ಒಂದು
ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಾಗತೈತಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬೆಂಕಿ ಬಿರುಗಾಳಿ ಚಾನೆಲ್ನ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಇನ್ನುಳಿದ ಎಲ್ಲ ಸರ್ಕಾರಿ ನೌಕರರು ಪ್ರತಿನಿತ್ಯ ಆ್ಯಪ್ ಮೂಲಕ ಹಾಜರಾತಿಯನ್ನು ಕಡ್ಡಾಯಗೊಳಿಸ್ತಾ ಇದ್ದಾರೆ. ಸರ್ಕಾರ ಕಡ್ಡಾಯಗೊಳಿಸ್ತಾ ಇದೆ. ಹಾಗಿದ್ದಾಗ ಒಮ್ಮೊಮ್ಮೆ ಆ್ಯಪ್ನೇ ಕೆಟ್ಟು ಹೋಗಿರ್ತವೆ. ಆವಾಗ ಅವರು ಏನು ಮಾಡಬೇಕು? ಯಾಕಂದ್ರೆ ಆ ಆ್ಯಪ್ನಲ್ಲಿ ಹಾಜರಾತಿಯನ್ನು ಹಾಕಿದರೆ ಮಾತ್ರ ಅವರ ಸಂಬಳ ಸಿಗುವಂಥ ಒಂದು ವಿಚಾರವೂ ಕೂಡ ಇದೆ. ಹಾಗಿದ್ದಾಗ ಅವರು ಸೇವೆಯಲ್ಲಿ ಇರ್ತಾರೆ. ಹಾಜರಾತಿ ಹಾಕಲಿಕ್ಕೆ ಅವರು ಪ್ರಯತ್ನ ಮಾಡಿದರೂ ಕೂಡ ಒಮ್ಮೊಮ್ಮೆ ಆ್ಯಪ್ನಲ್ಲಿ ಏನೇನೋ ಒಂದು ತೊಂದರೆಗಳು ಉಂಟಾಗಿ, ತಾಂತ್ರಿಕ ತೊಂದರೆಗಳು ಉಂಟಾಗಿ ಅವುಗಳು ನಿರರ್ಥಕವಾಗಿ ಅವರ ಸೇವೆಯನ್ನು ಪರಿಗಣಿಸದೇ ಇರತಕ್ಕಂಥ ಸನ್ನಿವೇಶಗಳು ಕೂಡ ಸರ್ಕಾರಿ ನೌಕರರಿಗೆ ಒಂದು ತಲೆನೋವಾಗಿ ಪರಿಣಮಿಸಿರ್ತಕ್ಕಂಥದ್ದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಯಾಕಂದ್ರೆ ನೀವು ರಾಜ್ಯ ಸರ್ಕಾರದ ನೌಕರರಿಗೆ ಪಂಚಾಯಿತಿಯಲ್ಲಿ ಹೋಗಿ ನೀವು ಅದನ್ನು ಹಾಜರಾತಿಯನ್ನು ಮಾಡಬೇಕು ಅನ್ನುವಂಥ ಆದೇಶವನ್ನು ಕೂಡ ಹಿಂದೆ ಮಾಡಿತ್ತು. ಆದರೆ ಪಂಚಾಯಿತಿಗೆ ಹೋಗಿ ಮಾಡಬೇಕಾದ್ರೆ ಸರ್ಕಾರಿ ನೌಕರರು ಪಂಚಾಯಿತಿಯ ಒಂದು ಅಧೀನದಲ್ಲಿಯೇ ಕೆಲಸ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಹಾಗೂ ಪಂಚಾಯಿತಿಯಲ್ಲಿ ಹೇಳಿರುವಂಥ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲೇಬೇಕಾಗುವಂಥ ಒಂದು ಪರಿಸ್ಥಿತಿಯು ಕೂಡ ನಿರ್ಮಾಣವಾಗ್ತಿತ್ತು. ಆದರೂ ಕೂಡ ಅದನ್ನು ಸರ್ಕಾರ ಕೈಬಿಟ್ಟು ನೀವು ನಿಮ್ಮ ಒಂದು ಸೇವಾ ಕ್ಷೇತ್ರದಲ್ಲಿ ಹಾಜರಾತಿಯನ್ನು ಹಾಕ್ರಿ ಅನ್ನುವಂಥ ಒಂದು ಆದೇಶವನ್ನು ಮಾಡಿದಾಗ ಅವರು ಪ್ರಾಮಾಣಿಕವಾಗಿ ಸೇವೆಯನ್ನೇ ಸಲ್ಲಿಸ್ತಾ ಇದ್ದಾರೆ. ಅವರ ಏರಿಯಾಗಳಲ್ಲಿಯೇ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಅವರ ಆ್ಯಪ್ನಲ್ಲಿ ಒಂದು ತಾಂತ್ರಿಕ ಅಡಚಣೆಗಳಿಂದ ಉಂಟಾಗುವಂಥ ಒಂದು ಪರಿಸ್ಥಿತಿಗೆ ಅವರು ಕಾರಣೀಕರ್ತರಾಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಕೂಡ ಉದ್ಭವಿಸುವುದು ಸ್ವಾಭಾವಿಕ. ಹಾಗಿದ್ದಾಗ ಈ ಹಾಜರಾತಿಯನ್ನು ಸರ್ಕಾರಿ ನೌಕರರಿಗೆ ಹಾಜರಾತಿಯನ್ನು ಕಡ್ಡಾಯಗೊಳಿಸಬಾರದು ಅನ್ನುವಂಥ ಸಂದೇಶವನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಹಾಗಿದ್ದಾಗ ಆರೋಗ್ಯ ಇಲಾಖೆಯಲ್ಲಿ HRMSಗೆ ಇದನ್ನು ಆರೋಗ್ಯ ಇಲಾಖೆಯಲ್ಲಷ್ಟೇ ಅಲ್ಲ, ಎಲ್ಲದಕ್ಕೂ ಬರ್ತೈತಿ. HRMS ಅದಕ್ಕೆ ಸೇರಿಸಬಾರ್ದು. ಯಾಕಂದರೆ ಒಂದು ವೇಳೆ ನೀವು ಅದಕ್ಕೆ ಸೇರಿಸಿದರೆ ನೌಕರರಿಗೆ ತುಂಬ ತೊಂದರೆ ಆಗ್ತೈತಿ, ಸರ್ಕಾರಿ ನೌಕರರಿಗೆ ತುಂಬ ತೊಂದರೆ ಆಗ್ತೈತಿ. ಯಾಕಂದರೆ ಹಾಜರಾತಿಯ ಕಡ್ಡಾಯವಾಗಿರ್ತಕ್ಕಂಥ ಈ ಸನ್ನಿವೇಶವನ್ನು ನೀವು ಆದೇಶ ಮಾಡಿದಾಗ ಅವರು ಸೇವೆ ಸಲ್ಲಿಸಿದರೂ ಕೂಡ ತಾಂತ್ರಿಕ ಕಾರಣಗಳಿಂದ ಆ್ಯಪ್ಗಳಲ್ಲಿ ಹಾಜರಾತಿ ದಾಖಲಾಗದೇ ಇದ್ದರೆ ಅವರ ಒಂದು ಆ ದಿನದ ವೇತನವೂ ಹೋಗ್ತೈತಿ. ಜೊತೆಗೆ ಅವರ ಒಂದು ಅನಧಿಕೃತ ಗೈರು ಹಾಜರಾತಿಯು ಕೂಡ ದಾಖಲಾಗುವಂಥ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರಿ ನೌಕರರು ಸಿಲುಕಿರತಕ್ಕಂಥ ಈ ಸಂದರ್ಭದಲ್ಲಿ ಸರ್ಕಾರಿ ಶಿಕ್ಷಕರು, ಶಾಲೆಗಳಿಗೂ ಮತ್ತು ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಈ ಒಂದು ಹಾಜರಾತಿಯನ್ನು ಆ್ಯಪ್ ಮೂಲಕ ಹಾಜರಾತಿಯನ್ನು ನೀವು ಖಾತ್ರಿಪಡಿಸಿಕೊಳ್ಳುವಂಥ ಯೋಜನೆಯನ್ನು ಕೈಬಿಟ್ಟು ಮೊದಲಿನಂತೆ ಅದನ್ನು ಜಾರಿಗೆ ತರಬೇಕು ಅನ್ನುವಂಥ ಒಂದು ಸಂದೇಶದೊಂದಿಗೆ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಇದು ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಮಾಡದಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಇದನ್ನು ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ, ಸರ್ಕಾರಕ್ಕೂ ಕೂಡ ಇದು ತಲುಪುವಂತೆ ನೋಡಿಕೊಳ್ಬೇಕಾಗಿರ್ತಕ್ಕಂಥ ಕರ್ತವ್ಯ ಪ್ರತಿಯೊಬ್ಬರದು ಆಗಿರ್ತೈತಿ ಅನ್ನುವಂಥ ಒಂದು ವಿಷಯವನ್ನು ಇವತ್ತು ಹೇಳ್ತಾ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.